ಇದು ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಅನ್ನೋರ್ ಕಾಲೋನಿ ಹೊಳೆಹೊನ್ನೂರು ರೋಡು. ಏನಂದ್ರೆ ಒಂದು 3 ಕಿಲೋಮೀಟರ್ ಹೋದ್ರೆ ಬಾಬಳ್ಳಿ, ಗೌರಳ್ಳಿ, ಕೊಡಮೇಗ, ಅಲ್ಲಿಂದ ಒಂದು ಸ್ವಲ್ಪ ಒಂದು ಬ್ರಿಡ್ಜ್, ಒಂದು ಹೊಳೆ ಇದೆ. ಆ ಹೊಳೆನ ಸ್ವಲ್ಪ ಹೋದ್ರೆ ಒಂದು ಬ್ರಿಡ್ಜ್ ಕಟ್ಟೋದು ಸುಮಾರು ವರ್ಷಗಳಿಂದ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2013 ಅವಾಗ ಶಾಂಕ್ಷನ್ ಆಗಿತ್ತು. ಯಾರು ಮಾಡಿದಂದ್ರೆ ಎಸ್.ಸಿ. ಮಾದಪ್ಪನವರು ಆ ಟೈಮಲ್ಲಿ PWD ಮಿನಿಸ್ಟರ್ ಆಗಿದ್ದಾಗ ಆ ಸಂದರ್ಭದಲ್ಲಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಏನೋ ಅವರು ಇನ್ನೂ ಕಟ್ತಾ ಇದೀವಿ ಅಂತ ಇದ್ದಾರೆ. ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಒಬ್ರು ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹೆಂಗೆ ಯಾವಾಗ ಏನಂತ ಗೊತ್ತಿಲ್ಲ ನನಗೂ, ಇವ್ರ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಸರ್, ಅದ್ರ ಬಗ್ಗೆ ಒಂದು ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು. ಏನಂದ್ರೆ ಕೊಡಮೇಗದಿಂದ ದಡಂಕಟ್ಟೆಗೆ ಹೋಗ್ಬೇಕಾದ್ರೆ ಸುತ್ತನ್ ಬಳಸ್ಬೇಕಾದ್ರೆ 15 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇಲ್ಲಿ ಬ್ರಿಡ್ಜ್ ಕಟ್ತೀವಿ ಅಂತ ಇದ್ರೆ ಯಾವಾಗ ಕಟ್ಟಿದ್ರೆ ಹೆಂಗೆ, ಅದು ಏನು? ಭದ್ರಾವತಿಯಲ್ಲಿ ಬಹಳ ವರ್ಷಗಳ ಒಂದು ಬೇಡಿಕೆ ಏನಿತ್ತು ಅಂದ್ರೆ ನಮ್ಮ ದಳಂಕಟ್ಟೆಯಿಂದ ಈ ರೋಡಿಗೆ ಅಂದ್ರೆ ಕೊಡಮೇಗೆಗೆ ಒಂದು ಬ್ರಿಡ್ಜ್ ಆಗ್ಬೇಕು ಅಂತ ಹೇಳಿ ಬಹಳ ವರ್ಷಗಳ ಬೇಡಿಕೆ ಇದು. ಭದ್ರಾವತಿಯ ದಳಂಕಟ್ಟ ಮತ್ತು ಕೊಡಮೇಗೆಗೆ ಒಂದು ಬ್ರಿಡ್ಜ್ ಆಗ್ಬೇಕು, ನಮ್ಮ ಏನ್ ಭದ್ರಾ ಹೊಳೆ ಇದೆ, ಭದ್ರಾ ಹೊಳೆಗೆ ಒಂದು ಬ್ರಿಡ್ಜ್ ಆಗ್ಬೇಕಂತ ಹೇಳಿ ಬಹಳ ವರ್ಷಗಳ ಬೇಡಿಕೆ ಇತ್ತು. ಎಲ್ಲ ಸರ್ಕಾರಕ್ಕೂ ಸಹ ಇಲ್ಲಿನ ಜನರು ಒಂದು ಬ್ರಿಡ್ಜ್ ಬೇಕೇ ಬೇಕು ನಮಗೆ. ಯಾಕಂದ್ರೆ ಹೆಚ್ಚು ಕಮ್ಮಿ 20 ಕಿಲೋಮೀಟರ್ ಟ್ರಾವೆಲಿಂಗ್ ಕಮ್ಮಿ ಆಗುತ್ತೆ ಬರಕ್ಕೆ, ಅದರಿಂದಾಗಿ ಬೇಡಿಕೆ ಇತ್ತು. ಈಗ ನಮ್ಮ BK ಸಂಗಮೇಶ್ವರ್ ಸರ್ ಶಾಸಕರು, ಭದ್ರಾವತಿಯ ಜನಪ್ರಿಯ ಶಾಸಕರು, ಅವರು ಅಭಿವೃದ್ಧಿ ಕಡೆ ಅವರ ನಡೆ, ಅವ್ರು ಯಾವಾಗ್ಲೂ ಇಡೀ ನಮ್ಮ ಭದ್ರಾವತಿನ ಒಂದು ಮಾದರಿ, ಕರ್ನಾಟಕದಲ್ಲೇ ಮಾದರಿಯ ತಾಲೂಕು ಮಾಡ್ಬೇಕಂತ ಹೇಳಿ ಅವ್ರ ಆಸೆ. ಆದ್ರಿಂದ ಅವ್ರ ಕೈಯಿಂದ ಎಷ್ಟು ಆಗ್ತಾ ಇದೆ ಅಷ್ಟು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ರಾಘವೇಂದ್ರ MP, ಶಿವಮೊಗ್ಗ MP BJP-ಯಿಂದ, ಅವರು ಸಹ ಯಡಿಯೂರಪ್ಪ ಅವರ ಮಗ, ಎಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ಇಷ್ಟು ಶಿವಮೊಗ್ಗ ಅಭಿವೃದ್ಧಿ ಆಗಕ್ಕೆ ಕಾರಣನೇ ರಾಘವೇಂದ್ರ ಅವರು. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ, ಶಿವಮೊಗ್ಗದಲ್ಲಿ ಬೇಕಾದಷ್ಟು ಫ್ಲೈಓವರ್ಸ್ ಬ್ರಿಡ್ಜ್ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಘವೇಂದ್ರ ಅವರು. ಇದೇ ತರ ನಮ್ಮ ಭದ್ರಾವತಿಯಲ್ಲಿ ನಮ್ಮ BK ಸಂಗಮೇಶ್ವರ್ ಅವರು, ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು, ಇವರಿಬ್ರು ಸೇರಿ ಇಡೀ ನಮ್ಮ ಭದ್ರಾವತಿ ಶಿವಮೊಗ್ಗನ ಅಭಿವೃದ್ಧಿ ಪಡಿಸಿದ್ದಾರೆ. ಅದೇ ತರ ಈ ಬ್ರಿಡ್ಜ್ ಸಹ ಅದರ ಒಂದು ಭಾಗನೇ. ಈಗ ಅದಕ್ಕೂ ಶಾಂಕ್ಷನ್ ಆಗಿದೆ. ಶಾಂಕ್ಷನ್ ಆಗಿ ಆಲ್ರೆಡಿ 3-4 ವರ್ಷ ಆಯ್ತು. ಈಗ ಸದ್ಯದಲ್ಲೇ ಈಗ ಬ್ರಿಡ್ಜ್ ಸಹ ಕೆಲಸ ಶುರು ಆಗಿದೆ. ಆಗ್ಲೇ ಅಳತೆ ಎಲ್ಲ ಮಾಡಿದ್ದಾರೆ. ಎಲ್ಲಿ ಆಗ್ಬೇಕು ಆ ಜಾಗನೂ ಸಹ ನಿಗದಿ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ವರ್ಕು ಸಹ ಶುರು ಆಗುತ್ತೆ. ಯಾಕಂದ್ರೆ ನಾನು ಸುಮಾರು ವರ್ಷಗಳಿಂದ ನಮ್ಮ ಬಲ್ಖೀಸ್ ಬಾನು ವಿಧಾನ ಪರಿಷತ್ ಸದಸ್ಯರು, ಅವ್ರಿಗೂ ನಾನು ಮೀಟ್ ಮಾಡಿದ್ದೆ. ಸುಮಾರು ಒಂದು 2 ವರ್ಷ ಆಗಿತ್ತು. ಮೀಟ್ ಮಾಡಿದಾಗ ಅವರು ಕೆಲಸ ಶುರು ಮಾಡಿದೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಅದ್ರ ಬಗ್ಗೆ ಇನ್ನೂ ಆಗ್ಲಿಲ್ಲ, ಕೆಲಸ ಏನೂ ಶುರು ಆಗಿಲ್ಲ. ಆದ್ರೆ ಈಗೇನ್ ಗೊತ್ತಾ, ಯಾವ್ದಾರ ಒಂದು ಕೆಲಸ ಆಗ್ಬೇಕಂದ್ರೆ ಅಲ್ಲಿ ಗದ್ದೆಗಳು ಇರ್ತಾವ, ಅವ್ರಿಗೂ ದುಡ್ಡು ಕೊಡ್ಬೇಕು, ಅವ್ರ ಜಾಗನ ಖರೀದಿ ಮಾಡ್ಬೇಕು. ಈ ತರ ಕೆಲವೊಂದು ಇಕ್ಕಟ್ಟಗಳಲ್ಲಿ ಅಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ಎಲ್ಲಾ ಕೆಲಸನೂ ಈಗ ಓಕೆ ಆಗಿದೆ. ಈ ಮುಂದಿನ ಎಲೆಕ್ಷನ್ ಬರೋದ್ರ ಒಳಗೆ ಈ ಕೆಲಸನ ಮುಗಿಸ್ಕೊಡ್ತೀವಿ ಅಂತ ನಮ್ಮ ಭದ್ರಾವತಿಯ ಶಾಸಕರು ಹೇಳಿದ್ದಾರೆ. ಅದೇ ತರಾನೇ ಇದಾಗತ್ತೆ ಅಂತಾನು ಜನರ ನಂಬಿಕೆ ಇದೆ. ನಮ್ಮ ಭದ್ರಾವತಿಯ ಶಾಸಕರು BK ಸಂಗಮೇಶ್ವರ್ ಸರ್ ಅವರು ಇದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ಇನ್ನು 2 ವರ್ಷ ಇದೆ, ಅವಧಿ ಇದೆ. ಆ ಅವಧಿ ಒಳಗೆ ಅವ್ರ ಕೈಯಿಂದಾನೆ ಈ ಬ್ರಿಡ್ಜ್ ಉದ್ಘಾಟನೆ ಆಗ್ಬೇಕಂತ ಹೇಳಿ ಭದ್ರಾವತಿಯ ಮಹಾಜನರ ಒಂದು ಆಸೆ, ಆಕಾಂಕ್ಷೆ ಆಗಿದೆ. ಅದರಿಂದಾಗಿ ಅವ್ರಿಗೂ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಿಮ್ ಕೈಯಿಂದಾನೆ ಈ ಬ್ರಿಡ್ಜ್ ನ ಉದ್ಘಾಟನೆ ಮಾಡಬೇಕು. ಆದಷ್ಟು ಬೇಗ ಈ ದೊಳಂಕಟ್ಟೆಯಿಂದ ಕೊಡಮೆಗೆ ಬರೋ ಬ್ರಿಡ್ಜ್ ಅನ್ನ ಮಾಡ್ಬೇಕಂತ ಹೇಳಿ ಎಲ್ಲ ಭದ್ರಾವತಿ ಜನರ ಪರ ನಾನು ಕೇಳ್ಕೊಂತೀನಿ. ನಮಸ್ಕಾರ.